ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ರೆಡ್ ಚಿಲ್ಲಿ ಸಾಸ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲು, ಎಲ್ಲ ಚಾಟ್ಸ್ಗಳಲ್ಲಿ ಬೇಕಾಗಿದ್ದಾಗ ಮನೆಯಲ್ಲೇ ಇದ್ದರೆ ಉಪಯೋಗಿಸ್ಕೊಳ್ಳೋಕೆ ಈಸಿ ಆಗುತ್ತೆ. ಮನೆಯಲ್ಲೇ ಕೂಡ ಮಾಡ್ಕೊಳ್ಬಹುದು ಇರೋಂಥ ಐಟಮ್ಸ್ನಲ್ಲೇ. ಯಾವ ರೀತಿ ಮಾಡೋದು, ಏನೇನು ಬೇಕು ನೋಡೋಣ ಬನ್ನಿ. ಮೊದಲಿಗೆ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಟೊಮೊಟೊ ಹಣ್ಣು ಬೇಡ ಅಂದರೆ ನೀವು ಟೊಮೊಟೊ ಕೆಚಪ್ ಕೂಡ ಉಪಯೋಗಿಸ್ಕೊಳ್ಬೋದು, ಒಂದು 4 ಸ್ಪೂನಷ್ಟು. ನಾನಿಲ್ಲಿ 2 ಟೊಮೊಟೊ ಹಣ್ಣನ್ನು ಸ್ವಲ್ಪ ಚೆನ್ನಾಗಿದೆ ಚೆಕ್ ಮಾಡಿಕೊಂಡು ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ ತಂದಾಗ ಹಣ್ಣಾಗಿರೋಂಥ ಮೆಣಸಿನ್ಕಾಯಿ ಕೂಡ ಸಿಕ್ಕಿತ್ತು. ಹಾಗಾಗಿ ಅದೇ ಮೆಣಸಿನ್ಕಾಯಿ ಒಂದು 15ರಿಂದ 20 ಮೆಣಸಿನ್ಕಾಯಿ ಇದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ನಿಮಗೆ ಹಣ್ಣು ಮೆಣಸಿನ್ಕಾಯಿ ಇಲ್ಲ ಅಂದರೆ ಒಣಗಿನ ಮೆಣಸಿನ್ಕಾಯಿ ಕೂಡ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಹಾಕ್ಕೊಳ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಣ್ಣು ಮೆಣಸಿನ್ಕಾಯಿ ಕಲರ್ ತುಂಬಾ ಚೆನ್ನಾಗಿರುತ್ತೆ. ಹಣ್ಣು ಮೆಣಸಿನ್ಕಾಯಿ ಸಿಕ್ಕಿದ್ರೆ ಇದನ್ನೇ ಕೂಡ ಉಪಯೋಗಿಸ್ಕೊಳ್ಳಿ. ಸ್ವಲ್ಪ ಮಧ್ಯಕ್ಕೆ 2 ಪೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ, ತುಂಬ ಉದ್ದ ಇರೋದ್ರಿಂದ. ತುಂಬ ಹಣ್ಣಾಗಿದ್ದರೆ ಕಲರ್ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಣ್ಣುಮೆಣ್ಸಿನ್ಕಾಯಿಂದು. ಈಗ ಇದೆಲ್ಲನೂ ಟೊಮೊಟೊ ಹಾಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇಷ್ಟನ್ನು ಕುಕ್ಕರ್ಗೆ ಹಾಕಿ 2 ವಿಸಲ್ ಕೂಗಿಸ್ಕೋಬೇಕು. ನೀರನ್ನ ಇಲ್ಲಿ ಜಾಸ್ತಿ ಹಾಕ್ಕೊಳ್ಬೇಡಿ, ಒಂದು 100 ml ನೀರು ಹಾಕಿದ್ರೆ ತುಂಬ ಅದೇ ಜಾಸ್ತಿ ಆಗುತ್ತೆ, ಸಾಕಾಗುತ್ತೆ 100 ml ನೀರು. 2 ವಿಸಲ್ ಕೂಗಿಸ್ಕೊಳ್ಳೋಣ. ಈಗ 2 ಚೆನ್ನಾಗಿ ಬೆಂದಿದೆ. ಕುಕ್ಕರೆಲ್ಲ ವಿಸಲೆಲ್ಲ ಹಾರಿದ್ಮೇಲೆ ಸ್ವಲ್ಪ ನೀರು ತಗೊಳ್ಳೋದು ಬೇಡ. ಟೊಮೊಟೊ ಹಣ್ಣು ಏನಿತ್ತು, ಟೊಮೊಟೊ ಹಣ್ಣು ಮತ್ತು ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೀರು ಹಾಗೆ ಇರಲಿ, ನಾವು ಮಿಕ್ಸಿ ಜಾರೆಲ್ಲ ತೊಳೆದು ಉಪಯೋಗಿಸ್ಕೊಳ್ಳೋಕೆ ಬೇಕಾಗುತ್ತೆ. ಕೊನೆಯಲ್ಲಿ ನೀರನ್ನ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ತರಿ ಇರಬಾರ್ದು. ಸ್ವಲ್ಪ ಮೆಣಸಿನ್ಕಾಯಿ ಬೀಜ ಎಲ್ಲ ಬೇಗ ನುಣ್ಣಗಾಗೋದಿಲ್ಲ, ಹಾಗಾಗಿ ಚೆನ್ನಾಗಿ ರುಬ್ಕೊಳ್ಳಿ. ನಂತರ ಒಂದು ಜಾಲರಿಗೆ ಹಾಕ್ಕೊಂಡು ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ತರಿ ಇರಬಾರ್ದು, ಹಾಗಾಗಿ ನಾವು ಟೊಮೊಟೊ ಬೇಯಿಸಿದಂಥ ನೀರಿತ್ತಲ್ಲ, ಅದೇ ನೀರನ್ನ ನಾನು ಮಿಕ್ಸಿ ಜಾರ್ ತೊಳೆಯೋದಕ್ಕೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ಗಟ್ಟಿ ಆಗಿದೆ, ಪೇಸ್ಟ್ ಬೀಳೋದಿಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಈ ಥರ ಒಂದು ಸ್ಪೂನು ಅಥವಾ ಸೌಟಿಂದ ಈ ಥರ ತಿರುಗಿಸ್ತಾ ಇದ್ದರೆ ತುಂಬ ಚೆನ್ನಾಗಿ ಪೇಸ್ಟ್ ಕೆಳಗಡೆ ಗಂಧ ಥರ ಪೇಸ್ಟ್ ಬರುತ್ತೆ, ತಿಗಡೆಲ್ಲ ಮೇಲೆ ಉಳ್ಕೊಳ್ಳುತ್ತೆ, ಚೆನ್ನಾಗಿ ಫಿಲ್ಟ್ರ್ ಆಗುತ್ತೆ. ಈ ಥರ ಆದಷ್ಟು ದೊಡ್ಡ ಜಾಲರಿ ಇದ್ದರೆ ಇದರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ, ಈ ರೀತಿ ಮಾಡ್ಕೊಳ್ಳಿ. ಎಲ್ಲ ಸೋಸ್ಕೊಂಡು ಆಗುತ್ತೆ. ಕೊನೆಯಲ್ಲಿ ನಾವು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೇನೋ ತುಂಬ ಗಟ್ಟಿಯಾಗಿಬಿಡ್ತು ಅಂತ ಅನ್ನೋದಾದರೆ ಇನ್ನು ಸ್ವಲ್ಪ ನೀರು ಕೂಡ ಉಪಯೋಗಿಸ್ಕೊಳ್ಬೋದು. ನನಗೆ ಇಲ್ಲಿ 100 ml ನೀರು ಏನು ಹಾಕಿದೆ ಅದೇ ನೀರು ಸಾಕಾಗುತ್ತೆ. ಸ್ವಲ್ಪ ಮಿಕ್ಸಿನೆಲ್ಲ ನೀಟಾಗಿ ಅಲಗಾಡಿಸ್ಕೊಂಡು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ವೆನಿಗರ್ ಕೂಡ ಉಪಯೋಗಿಸ್ಕೊತೀವಿ, ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಅವಶ್ಯಕತೆ ಇರಲಿಲ್ಲ, 100 ml ನೀರು ಹಾಕಿದೆ, ಕರೆಕ್ಟಾಗಿ ಸಾಕಾಯಿತು. ಈಗ ತಿಗಡೆಲ್ಲ ನೀಟಾಗಿ ಡಿವೈಡ್ ಆಗಿದೆ. ಈ ಥರ ಎಲ್ಲ ಬೇರ್ಪಡಿಸ್ಕೊಂಡು ಸ್ಟೋರ್ ಎಲ್ಲ ಎತ್ತಿಟ್ಕೋಬೇಕು. ಪೇಸ್ಟ್ ನೋಡಿ ತುಂಬ ಗಂಧ ಥರ ತುಂಬಾ ಚೆನ್ನಾಗಿ ಬಂದಿದೆ. ಟೊಮೊಟೊ ಬೆಳ್ಳುಳ್ಳಿ ಹಣ್ಣುಮೆಣಸಿನ್ಕಾಯಿನ ಪೇಸ್ಟ್ ಇದು. ಇದಕ್ಕೆ ಸ್ವಲ್ಪ ಮಸಾಲೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 4 ಸ್ಪೂನಷ್ಟು ವೆನಿಗರು ಹಾಗೆ 6 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಖಾರದ ಪುಡಿ 1 ಸ್ಪೂನಷ್ಟು. ಇದು ಬ್ಲ್ಯಾಕ್ ಸಾಲ್ಟು ಅರ್ಧ ಸ್ಪೂನ್ ಬರುತ್ತೆ ಕುಟ್ಟು ಹಾಕಿದ್ರೆ. ಇದು ಒಣ ಶುಂಠಿ ಪೌಡರು, ಇದು ಕೂಡ ಅರ್ಧ ಸ್ಪೂನಷ್ಟಿದೆ. ಇದು ಚಕ್ಕೆ ಪೌಡರು, ಇದು 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅಥವಾ ಚಕ್ಕೆ ಕೂಡ ಇದ್ರೂ ಕೂಡ ಅದನ್ನು ಬೇಯೋದಕ್ಕೆ ಹಾಕ್ಕೊಳ್ಬೋದು ಟೊಮೊಟೊ ಜೊತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಬ್ಲ್ಯಾಕ್ ಸಾಲ್ಟನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳೋಣ. ಹಾಗಾಗಿ ಖಾರದ ಪುಡಿ, ಚಕ್ಕೆ ಪೌಡರು, ಉಪ್ಪು ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಾಗದೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಮೇಲೆ ಇಡೋದಕ್ಕಿಂತ ಮುಂಚೆನೇ ಎಲ್ಲ ಪ್ರೊಸೀಜರು ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬ್ಲ್ಯಾಕ್ ಸಾಲ್ಟ್ ಕೂಡ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮ್ನಲ್ಲೇ ಕುದಿಸ್ಕೋಬೇಕು. ಇದು ಸ್ವಲ್ಪ ಮೈ ಮೇಲೆ ಸ್ಟವ್ ಮೇಲೆಲ್ಲ ಸಿಡಿಯುತ್ತೆ ಪೇಸ್ಟು, ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳಿ. ನೀವು ಸಕ್ಕರೆ ಹಾಕ್ತಾ ಇದ್ದಂಗೆ ಕಲರ್ ಚೇಂಜ್ ಆಗುತ್ತೆ ಚಿಲ್ಲಿ ಸಾಸ್ದು. ಈಗ ಚೆನ್ನಾಗಿ ಕುದ್ದಿದೆ ಒಂದು 3-4 ನಿಮಿಷದಷ್ಟು. ಈಗ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಕರಗಬೇಕು, ಕಲರ್ ಕೂಡ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಕೂಡ ಒಂದು 3-4 ನಿಮಿಷದಷ್ಟು ಕುದಿಬೇಕು. ಎಲ್ಲ ಪ್ರೊಸೀಜರು ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕಾಗುತ್ತೆ ನೀವು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾಯಿದೆ ಸಕ್ಕರೆ ಹಾಕ್ತಾ ಇದ್ದಂಗೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಟೇಸ್ಟ್ ಅಂತೂ. ನಿಮಗೆ ಹೊರಗಡೆಯಿಂದ ತರ್ತಿರಲ್ಲ ಆ ಸಾಸ್ಗೂ ಈ ಸಾಸ್ಗೂ ಏನೂ ಡಿಫ್ರೆನ್ಸೇ ಇಲ್ಲ, ಅಷ್ಟು ಚೆನ್ನಾಗಿದೆ. ತೋರಿಸ್ತೀನಿ ಕೂಡ ಅದನ್ನು ಕೂಡ. ಹಾಗೆ ಒಂದು 4 ಸ್ಪೂನಷ್ಟು ವೆನಿಗರ್ ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿದ್ಮೇಲೆ ಒಂದು 2-3 ನಿಮಿಷದಷ್ಟು ಕುದಿಸ್ಕೋಬೇಕಾಗುತ್ತೆ. ವೆನಿಗರ್ ಇಲ್ಲ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ನಿಂಬೆಹಣ್ಣು ರಸ ಕೂಡ ಹಾಕ್ಕೊಳ್ಬೋದು. 1-2 ನಿಂಬೆಹಣ್ಣು ರಸ ಬೇಕಾಗುತ್ತೆ, ಅಷ್ಟನ್ನು ಸ್ವಲ್ಪ ಪಲ್ಪೇನೂ ಹಾಕಬಾರ್ದು, ಅದನ್ನು ಕೂಡ ಫಿಲ್ಟ್ರ್ ಮಾಡಿ ಹಾಕ್ಕೊಳ್ಳಿ. ಸಾಸು ಪರ್ಫೆಕ್ಟಾಗಿ ಬೆಂದಿದೆಯಾ ಇಲ್ವಾ ಅಂತೇಳಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಸಾಸ್ ಹಾಕ್ಕೊಳ್ಳಿ. ಪ್ಲೇಟ್ನ ನೀವು ಉಲ್ಟಾ ಸೀದಾ ಮಾಡೋದ್ರಿಂದ ಆ ಸಾಸು ಇನ್ನೂ ಸರಿಯಾಗಿ ಪರ್ಫೆಕ್ಟಾಗಿ ರೆಡಿ ಆಗಿಲ್ಲ ಅಂದರೆ ಹರ್ಕೊಂಡು ಬಂದುಬಿಡುತ್ತೆ ತೆಳ್ಳಗೆ ನೀರು ಥರ. ಇದು ನೋಡಿ ನಾವೆಲ್ಲ ಹಾಕಿದ್ವಿ ಅಲ್ಲೇ ಇದೆ, ಹಾಗಾಗಿ ಇದು ಸಾಸ್ ಕರೆಕ್ಟಾಗಿ
ಪರ್ಫೆಕ್ಟಾಗಿ ಬೆಂದಿದೆ. ಈಗ ಕೆಳಗಡೆ ಇಳಿಸ್ಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ನೀವು ಅಷ್ಟರಲ್ಲಿ ಯಾವುದನ್ನ ಗ್ಲಾಸ್ ಬೌಲ್ ಇದ್ದರೆ, ಗ್ಲಾಸಿಂದು ಬಾಟಲ್ ಇದ್ದರೆ ರೆಡಿ ಮಾಡ್ಕೊಳ್ಬೋದು. ಜೇನುತುಪ್ಪ ಬಾಟಲು ಅಥವಾ ಯಾವುದನ್ನ ಡೇಟ್ಸಿನ ಬಾಟಲ್ಗಳಿದ್ರು ಕೂಡ ಯೂಸ್ ಮಾಡ್ಕೊಳ್ಬೋದು. ಇದು ರೆಡ್ ಚಿಲ್ಲಿ ಸಾಸು ರೆಡಿಮೇಡ್ದು. ಇದೊಂದು ಸಣ್ಣ ಬಾಟಲು 50 ರೂಪಾಯಿ. ನೀವು ಒಂದು 15 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ 50 ರೂಪಾಯಿನಷ್ಟು ಬೆನಿಫಿಟ್ ಕೂಡ ಸಿಗುತ್ತೆ. ನೋಡಿ, ಎರಡು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಹದವಾಗಿ ಕರೆಕ್ಟಾಗಿದೆ. ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡಿದ್ರಲ್ಲ, ಮನೇಲಿ ಕೂಡ ರೆಡಿಮೇಡ್ ಯಾವ ರೀತಿ ಸಿಗುತ್ತೆ ಶಾಪ್ಗಳಲ್ಲಿ, ಅದೇ ರೀತಿ ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಹೇಳಿದಂಥ ಪ್ರೊಸೀಜರ್ನಲ್ಲಿ ನಾನು ಹೇಳಿದಂಥ ಮಸಾಲೆಗಳೆಲ್ಲ ಹಾಕಿದರೆ ಪರ್ಫೆಕ್ಟಾಗಿ ರುಚಿನೂ ಅಷ್ಟೇ ತುಂಬ ಅದ್ಭುತವಾಗಿದೆ. ಟೇಸ್ಟ್ ಕೂಡ ಇದನ್ನು ಮಾಡಿ ಕೂಡ ಮನೆಯಲ್ಲಿ ನೀವು ಸ್ಟೋರ್ ಮಾಡ್ಕೊಳ್ಬೋದು. ಎಷ್ಟು ದಿನ ತನಕ ಬೇಕಾದ್ರೂ ಇಡಬಹುದು. ಫ್ರಿಜ್ನಲ್ಲೂ ಸ್ಟೋರ್ ಮಾಡ್ಬೋದು, ಹೊರಗಡೆ ಕೂಡ ಸ್ಟೋರ್ ಮಾಡ್ಬೋದು. ಹೊರಗಡೆ ಕೂಡ ಹಾಳಾಗೋದಿಲ್ಲ ನಾವು ವಿನಿಗರೆಲ್ಲ ಹಾಕಿರೋದ್ರಿಂದ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಕೆಲವೇ ಇಂಗ್ರೀಡಿಯೆಂಟ್ಸ್ ಬಳಸಿರೋಂಥದ್ದು. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾರಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಬಾಯ್, ಥ್ಯಾಂಕ್ ಯು.